ಫುಲ್ ಪ್ಯಾಕ್ ಗೈಸ್. ಬೇರೆ ಬೇರೆ ಏನೇನೇನೋ ಚಾಲೆಂಜ್ ಮಾಡ್ಬೇಕಂತ ತರಿಸಿದ್ದೆ, ಬಟ್ ಮಾಡಲಿಲ್ಲ ಅಷ್ಟೇ. ನಾನು ಇವತ್ತು ಹೊಂಟಿರೋದು ನೈಟ್ ಕ್ಯಾಂಪಿಂಗಿಗೆ, ಅದು ಕಾಡಿ ಹೊರಗಡೆ. ನೋಡ್ರಿ ಚಂದಾಬಮ್ಮ ಹೊರಗೆ ಬಂದಿಕ್ಕಿರೆ ಫುಲ್ಲು ಒಂಥರ ವೈಬ್. ಅಂದ್ರೆ ನೈಟ್ ಕ್ಯಾಂಪಿಂಗ್ ಟೈಪ್ ಮಾಡ್ಬೇಕಾ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದಾರೆ ಕ್ರೇಜಿ ಇನ್ಸಾನ್. ಗೈಸ್ ಇವತ್ತಿನ ದಿನ ಶುರು ಮಾಡ್ತಿರೋದು ಮಧ್ಯಾಹ್ನ ಗೈಸ್. ಇವಾಗ ಪಟಾಪಟ ಅಂತೇಳಿ ಒಂದು ಸ್ವಲ್ಪ ಮಿಲ್ಚೆಕ್ ಕುಡ್ದೀನಿ ಆ್ಯಂಡ್ ಬಂದು ವಾಪಸ್ ಅಡಿಗೆ ಮಾಡ್ಕೋಬೇಕು. ಈ ಎಲಿ ಹೊಂಟನಪ್ಪ ಅಂದ್ರೆ ಒಂದು ಸ್ವಲ್ಪ ನಮ್ಮ ಸಿಂಬಾಗ ಊಟ ಖಾಲಿ ಆಗ್ಯದ. ನೀನೇನೇ ಖಾಲಿ ಆಗ್ಯದ, ನೀನೇನು ತಂದಿಲ್ಲ, ನನಗೆ ಟೈಮ್ ಸಿಕ್ಕಿರಲಿಲ್ಲ ಹೋಲಕ್ಕೆ. ಸೊ ಇವತ್ತೂ ತರೋದಾಗಲಿಲ್ಲ. ಹಾಲು ಹಾಕರೆ ಹಾಲು ಕುಡಿಲ್ಲ ನಾನು, ಬರೇ ಫುಡ್ ಅಂತಾನೆ. ಅದಕ್ಕೆ ಫುಡ್ ತರಕ್ಕೆ ಹೊಂಟೀನಿ. ಲೆಟ್ಸ್ಕೋ ಹೋಗಿ ಬೇಗ ಫುಡ್ ತೊಗೊಂಬಂತ ಫುಡ್ ತೊಗೊಂಬಂತೀವಿ. ಫುಡ್ ಹಾಕಂಬ ಫುಡ್ ತಿನ್ನಿಸಿ ಒಂದು ಪೀಸ ನಮ್ಮ ಒಂದಿಷ್ಟು ಹೊಟ್ಟೆ ಪಡೆ ಒಂದು ಚೇಂಜ್ ಮಾಡಿಕೊಂಡು ನೈಟ ಬೇರೆ ಪ್ಲ್ಯಾನ್ ಅದ ಗೈಸ್, ನಿಮ್ಗೆ ಹೇಳ್ತೀನಿ ಅಂತ ಗೈಸ್. ಅಲ್ಲಿಂದ ಒಂದು ಇವಾಗ ಪಟಾಪಟ ಅಂತ ಒಂದಿಷ್ಟು ಅಡುಗೆ ಮಾಡ್ಕೊಳಕ್ಕೆ ಇಟ್ಟಿದ್ದೀನಿ. ಅಡುಗೆ ರೆಡಿ ಆಗುತ್ತಾ, ಆಮೇಲೆ ಊಟ ಸಪ್ಪ ಆಡೋವಂತ ಅಷ್ಟೇ ಗೈಸ್. ಇವಾಗ ಬನ್ನಿ ಊಟ ಮಾಡಿಬಿಟ್ಟು ಮತ್ತೆ ಮುಂದೆ ಜಳಕ ಮಾಡಬೇಕು. ಇನ್ನು ಭಾಳ ಕೆಲಸ ಅದ. ಇವತ್ತು ಕಾಲೇಜ್ ಹಾಲಿಡೇ ಅದ, ಸೊ ಅದ್ರ ಸಲುವಾಗಿ ಇಂತಕ್ಕೆ ಮನೆಗೆ ಇದ್ದೀನಿ, ಇಲ್ಲಿ ಹೋಗೋದಾಗಿಲ್ಲ. ಲೆಟ್ಸ್ ಗೋ ಬನ್ನಿ. ಇವಾಗ ಫಟಾಫಟ ಅಂದ್ರೆ ಅಡುಗೆ ಮಾಡ್ತೇನೆ, ಅಡುಗೆ ಮಾಡಿ ಊಟ ಮಾಡ್ಬಿಟ್ಟು ಸ್ನಾನ ಮಾಡಿಬಿಟ್ಟು ಮತ್ತೆ ಮುಂದೆ ತೋರಿಸ್ತೀನಿ ನಿಮಗೆ. ಬನ್ನಿ ಗೈಸ್, ಫೈನಲಿ ಊಟ ಅದು ಎಲ್ಲ ಸಪ್ಪ ಮಾಡಿದೆ. ಇವಾಗ ಮೇನ್ ಟಾಸ್ಕ್ ಇರೋದು, ನಾನು ಇವತ್ತು ಹೊಂಟಿರೋದು ನೈಟ್ ಕ್ಯಾಂಪಿಂಗಿಗೆ, ಅದು ಕಾಡಿ. ಹಂಗೆ ಅನ್ಕೊಂಡ್ರೆ ನಾನು ಜಸ್ಟ್ ಕಾಮಿಡಿ ಮಾಡಿದೆ ಗೈಸ್. ಇವತ್ತಿನ ಪ್ಲ್ಯಾನ್ ಏನಪ್ಪ ಅಂದರೆ ನಿಮ್ಗೆ ಹೇಳ್ತೀನಿ ತಡ್ರಿ, ಮೇಲೆ ಹೋಗಿ ಹೇಳ್ತೀನಿ ಅಂತ ನಿಮಗೆ. ಇವತ್ತಿನ ಪ್ಲ್ಯಾನ್ ಏನಪ್ಪ ಅಂದ್ರೆ ನಂದು ನೈಟ್ ಕ್ಯಾಂಪಿಂಗ್ ಮಾಡ್ಬೇಕನ್ನೋದು, ಅದು ಮೇಲೆ ಎಸ್ ಗೈಸ್. ಇಲ್ಲಿ ಫುಲ್ ಹೈಟ್ ಅದಲ್ಲ ನಮ್ಮ ಮ್ಯಾಳಿಗೆ. ಇಲ್ಲೆಲ್ಲ ಮೆಣಸಿನ್ಕಾಯಿ ಹಾಕ್ಯಾರ ಗೈಸ್, ಎಲ್ಲ ಮೆಣಸಿನ್ಕಾಯಿ ಒಣ ಹಾಕ್ಯಾರ. ನಾನು ಇವತ್ತು ವ್ಲಾಗ್ ಮಾಡಬೇಕು ಅಂತ ಬಂದೀನಿ, ಬಟ್ ಮೆಣಸಿನ್ಕಾಯಿ ಹಾಕ್ಯಾರ ಹಾಕಲಿ ಗೈಸ್. ಈ ಸೈಡ್ ಜಾಗ ಅದ ಸಿಕ್ಕಾಪಟ್ಟೆ, ಈ ಸೈಡ್ ಎಷ್ಟೊಂದು ದೊಡ್ಡ ಜಾಗ ಅದ. ಇಲ್ಲಿ ನೈಟ್ ಕ್ಯಾಂಪಿಂಗ್ ಘಾಟ್ ಬರತ್ತೆ ಗೈಸ್. ಹೆಂಗಿರ್ತೀನಿ ಗೊತ್ತಿಲ್ಲ, ಇದೊಂದು ಟಾಸ್ಕ್ ಆಗುತ್ತೆ, ಹೆವಿ ಟಾಸ್ಕ್ ಆಗುತ್ತೆ ಗೈಸ್. ಬನ್ನಿ ಇವಾಗ ಐತಲ್ಲ ಇದು ಟೆಂಟನ್ನು ಅಸೆಂಬಲ್ ಮಾಡಿ ಕೂಡಿಸ್ಬಿಟ್ಟು ನಾವು ನೈಟ್ ಇವತ್ತು ಇಲ್ಲೇ ಸ್ಟೇ ಮಾಡಬೇಕು ರಾತ್ರಿ ಅನ್ನೋ ಪ್ಲ್ಯಾನ. ಏನಾಗುತ್ತೆ ನೋಡುವ. ಮಳೆ ಒಂದು ಬರಬಾರ್ದು ಗೈಸ್. ಈಗಂತೂ ವೆದರ್ 1 ನಂಬರ್ ಅದ. ನೈಟ್ ಹೆಂಗಾಗುತ್ತೆ ಗೊತ್ತಿಲ್ಲ. ನೈಟ್ ವೆದರ್ ಬಗ್ಗೆ ನೋ ಕಮೆಂಟ್ಸ್ ಗೈಸ್, ಆ ಟೈಪ್ ಅದ ವೆದರ್. ಅದಕ್ಕೆ ಬನ್ನಿ ಇವಾಗ ಬೇಗ ಐತಲ್ಲ ಸೂರ್ಯಣ್ಣ ಮುಳುಗೋದ್ರಾಗ ಟೆಂಟನ್ನು ಅಸೆಂಬಲ್ ಮಾಡೋಣಂತ. ಲೆಟ್ಸ್ ಗೋ. ಬನ್ನಿ ಇವಾಗ ಬೇಗ ಐತಲ್ಲ ಅಸೆಂಬಲ್ ಮಾಡೋಣಂತ. ಆ್ಯಂಡ್ ನಾನು ಊಟ ಆಗಿರ್ಬೋದು ಎಲ್ಲ ಇಲ್ಲೇ ಕಂಪ್ಲೀಟ್ ಮಾಡೋಣ. ರಾತ್ರಿ ಮಾಡಿ ಮಲ್ಕೊಳ್ಳೋದು ಅದೆಲ್ಲ ಪ್ರತಿಯೊಂದು. ಬನ್ನಿ ಹೆಂಗಿರುತ್ತೆ ಎಕ್ಸ್ಪೀರಿಯನ್ಸನ್ನು ನೋಡೋಣಂತ. ನೈಟ್ ಕ್ಯಾಂಪಿಂಗ್ ನಾವು ಒಂದು ಸರ್ತಿ ಮಾಡೀನಿ, ಗುಡ್ಡದಾಗ ಮಾಡೀನಿ ಗೈಸ್. ಗುಡ್ಡದಾಗ ಯಾರು ನೋಡಿಲ್ಲ, ಹೋಗಿ ನೋಡ್ರಿ ಅನ್ಸರ್ತಿ ವಿಡಿಯೋ. ನೀವು ನೈಟ್ ಕ್ಯಾಂಪಿಂಗ್ ಏನಾದರೂ ನಾನು ಕಾಡೊಳಗೆ ಮಾಡ್ಬೇಕು ಅನ್ನೋದು ಏನಾದರೂ ಇರ್ತಾನೆ ನಿಮ್ಮ ಥರ ಆಯ್ತಾ ಕಾಮೆಂಟ್ ಮಾಡಿ ಮಾಡೋಣಂತ. ಕಾಡಿಗೆ ಹೋಗಿ ಮಾಡೋಣಂತ ನೈಟ್ ಕ್ಯಾಂಪಿಂಗ್. ಗೈಸ್ ಫೈನಲಿ ಟೆಂಟ್ ಅಂತೂ ರೆಡಿ ಮಾಡ್ಕೊಂಡೆ. ನೋಡ್ರಿ ಇಲ್ಲಿ ಟೆಂಟ್ ಈ ಥರ ಅದ ಟೆಂಟ್. ಇದ್ರೊಳಗಡೆ ಸ್ಟೇ ಮಾಡೋದು ಇವತ್ತು ನೈಟ್ ಫುಲ್ಲು. ಬಟ್ ಒಳಗೆ ಹೋಗಿ ತೋರಿಸ್ತೀನಿ ಬನ್ನಿ ನಿಮ್ಗೆ. ಗೈಸ್ ಇದ್ರೊಳಗೆ ಒಂದಿಷ್ಟು ಕಸ ಅದ, ಅದೆಲ್ಲ ಹೊರಗೆ ಚೆಲ್ಲಿ ಮತ್ತು ಈಗ ಸ್ಟಾರ್ಟ್ ಮಾಡೋಣಂತ. ಎಲ್ಲ ಸಾಮಾನು ತೊಗೊಂಬರೋ ಮನೆ ಗೈಸ್. ಇವಾಗೆ ಬೆಳಕಿರುವಾಗೆ ಒಂದೊಂದು ಎಲ್ಲ ಸಾಮಾನು ತೊಗೊಂಬರೋ ಮತ್ತು ತೊಗೊಂಡ್ಬಿಟ್ಟು ನೈಟ್ ಸ್ಟೇ ಮಾಡಬೇಕು. ಲೆಟ್ಸ್ ಗೋ. ಹೋಗಿ ಬನ್ನಿ. ಹೋಗಿ ಬರೋಕ್ಕಿಂತ ಮುಂಚೆ ಒಳಗಡೆ ಏನಾದ್ರೂ ಸ್ವಲ್ಪ ವಜ್ಜೆ ಹಾಕೋಬೇಕು. ಇಲ್ಲಪ್ಪ ಅಂದರೆ ನಾವು ಆ ಕಡೆ ಹೋಗ್ಬೇಕು, ಈ ಕಡೆ ಸೈಡ್ ಇದು ಹಾರು ಐತಂದ್ರೆ ವಜ್ಜು ಬೀಳುತ್ತೆ ಗೈಸ್. ಇದ್ರೊಳಗೆ ಸ್ವಲ್ಪ ಏನಾದರೂ ವೇಟ್ ಹೋಗ್ಬೇಕು ಅಂದ್ರೆ ಹಾರ್ಲಾರ್ದಂಗೆ. ಲೆಟ್ಸ್ ಗೋ. ಹೋಗಿ ನಮ್ಗೆ ಉಳಿದಿದ್ದು ಇವಾಗ ಏನೋ ಕೌದಿಗಳು, ಬೆಡ್ಶೀಟ್ ಮತ್ತು ಏನೇನು ಬೇಕಾಗುತ್ತಲ್ಲ ಅವೆಲ್ಲ ಸಾಮಾನುಗಳು ತೊಗೊಂಡು ವಾಪಸ್ ಮೇಲೆ ಬರೋವಂತ. ಮೇಲೆ ಬಂದು ಎಲ್ಲ ರೆಡಿ ಮಾಡಿಬಿಟ್ಟು ಸ್ಟಾರ್ಟ್ ಮಾಡೋಣಂತ ವ್ಲಾಗ್ ಚಾಲೆಂಜ್ ಏನಂತಿರೋದು ಅಂದರೆ ಸ್ಟಾರ್ಟ್ ಮಾಡೋಣ ಅಂತೆಲ್ಲ. ಗೈಸ್ ಫೈನಲಿ ರೆಡಿ ಮಾಡೀನಿ ನೋಡಿ, ಹಾಸಿಗೆ ಆ್ಯಂಡ್ ಒಳಗಡೆ ಪಿಲ್ಲೋಗೆಲ್ಲ ಎಲ್ಲ ರೆಡಿ ಅದ. ಬನ್ನಿ ಗೈಸ್ ಒಂದು ಸಲ ಡೆಮೋ ತೋರಿಸ್ತೀನಿ ಅಂತ ನಿಮಗೆ ಮಲ್ಕೊಂಡು ಆರಾಮ್ಸೆ ನೋಡಿ ಗೈಸ್.
ಫುಲ್ ಖುಷಿ ಗಾಯ್ಸ್ ಹಿಂಗೆ ಮೇಲೆ ಬಂದು ಮಲ್ಕೊಳಕ್ಕೆ. ಇದು ಐತಲ್ಲ ಕಾಡೊಳಗೆ ಮಾಡ್ಬೇಕನ್ನೋದು ಒಂದು ಪ್ಲ್ಯಾನ್ ಅದ. ಕಾಡು ಅಂದ್ರೆ ಕಾಡು ಪ್ರಾಣಿಗಳು ಇರ್ತಲ್ಲ ಅಂತಲ್ಲಿ ಅಲ್ಲ, ದಟ್ಟ ಅರಣ್ಯ ಇರ್ತಲ್ಲ, ಅಂದ್ರೆ ದಟ್ಟ ಕಾಡು ಇರ್ತಲ್ಲ, ಸ್ವಲ್ಪ ಕಾಡಿನ ಲೆವೆಲ್ ಟೈಪ್ ಇರ್ತಲ್ಲ, ಜಂಗಲ್ ಟೈಪ್ ಆ ಥರ ಮಾಡ್ಬೇಕನ್ನೋ ಪ್ಲ್ಯಾನ್ ಅದ. ನೀವು ಕಮೆಂಟ್ ಮಾಡಿರಿ ಗೈಸ್ ಮಾಡಮಂತ. ಆ್ಯಂಡ್ ಇದರೊಳಗೆ 24 hours ಇರಬೇಕು ಅನ್ನೋದು ಏನಾದರೂ ಇತ್ತಂದ್ರೆ ನಿಮ್ಮ ತಲೆಯಾಗ, ಸ್ಟೇಯಿಂಗ್ ಇನ್ 24 hours ಟೆಂಟ್ ಅದು ಏನು ಚಾಲೆಂಜ್ ನಿಮ್ಮ ತಲೆಯಾಗಿತ್ತಂದ್ರೆ ಕಾಮೆಂಟ್ ಮಾಡಿ ಗೈಸ್. ಜಸ್ಟ್ 10 ಜನ ಕಮೆಂಟ್ ಮಾಡಿದ್ರೆ ಅಂದ್ರೆ ಮಾಡಿದೆ ಅಂತ. 24 hours ಟೆಂಟ್. ಈ ಟೆಂಟ್ ಬಿಟ್ಟು ಹೊರಗೆ ಹೋಗೋದಿಲ್ಲ, ಏನು ತಿನ್ನೋದು ಉಣೋದು ಎಲ್ಲ ನಾನು ಇಲ್ಲೇ ಮೇಲೆ. ಲೆಟ್ಸ್ ಗೋ. ಇದು ಐತಲ್ಲ ಗೈಸ್ ಎಲ್ಲ ತೋರಿಸ್ತಿದ್ದೆ ನಿಮ್ಗೆ. ಈ ಕಡೆ ಒಂದು ಹಾಸಿಗೆ ಅದ ಹೊತ್ಕೊಳಕ, ಪಿಲ್ಲು ಇಷ್ಟು ಹಾಸಿನಿ, ಇಲ್ಲೊಂದು ಟ್ರೈಪೋಡ್ ಅದ ಗೈಸ್. ನಮ್ಮ ಸಿಂಬನ ಮೇಲೆ ಬಂದಾನ. ಇದಕ್ಕೈತಲ್ಲ ಪ್ಯಾಕ್ ಮಾಡ್ಕೋಬೋದು ಗೈಸ್. 2 ಥರ ಪ್ಯಾಕಿಂಗ್ ಅದ. ಅಂದರೆ ಇದು ವಾಟರ್ ಪ್ರೂಫ್ ಇಲ್ಲ, ಅದೇ ಒಂದು ಮೇನ, ಮಳೆ ಒಂದು ಬರಬಾರ್ದು ನೈಟ್, ಅದೇ ಒಂದು ಇಟ್ಕೊಳತೀನಿ. ಇದೈತಲ್ಲ ಮಚ್ಚರ್ದರಿ ಗೈಸ್. ದಿಸ್ ಈಸ್ ಫುಲ್ ಪ್ಯಾಕ್ ಗೈಸ್, ಫುಲ್ ಪ್ಯಾಕ್. ನಾವೆಲ್ಲ ಮೊದಲ ಬೇರೆ ಏನೇನೇನೇನು ಚಾಲೆಂಜ್ ಮಾಡ್ಬೇಕಂತೇಳಿ ತರಿಸಿದ್ದೆ, ಬಟ್ ಮಾಡಲಿಲ್ಲ ಅಷ್ಟೇ. ನಾವು ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡಿಬಿಟ್ಟೆ ನಮ್ಮ ಡೈಲಿ ಲೈಫಿಂದು. ಓಕೆ ಗೈಸ್, ಇವಾಗೈತಲ್ಲ ನಮ್ಮ ಚಾಲೆಂಜ್ ಸ್ಟಾರ್ಟ್ ಆಗುತ್ತೆ ಇವಾಗಿಂದ. ಚಾಲೆಂಜ್ ಅಲ್ಲಕೇನು, ನೈಟ್ ಕ್ಯಾಂಪಿಂಗ್ ಗೈಸ್. ಇದು ಮೇಲೆ ಕ್ಯಾಂಪ್ ಮಾಡೋದು, ಮೇಲೆ ಕ್ಯಾಂಪಿಂಗ್ ಮಾಡಕತ್ತೀನಿ ಅಷ್ಟೇ, ನೈಟ್ ಕ್ಯಾಂಪಿಂಗ. ನೋಡುವ ಬನ್ನಿ, ಮತ್ತೆ ನೆಕ್ಸ್ಟ್ ಏನೇನು ಮಾಡಬೇಕು ಏನೇನಿಲ್ಲ ಅನ್ನೋದೆಲ್ಲ ಹೇಳ್ತೀನಿ ಅಂತ ತೋರಿಸ್ತೀನಿ ನಿಮಗೆ. ನೈಟ್ ಊಟ ಆ್ಯಂಡ್ ಸ್ಟೇ ಎಲ್ಲ ಇಲ್ಲೇ ಇರ್ತದೆ. ಆ್ಯಂಡ್ ನೈಟ್ ವಿಡಿಯೋ ಎಡಿಟಿಂಗ್ ಎಲ್ಲ ಇಲ್ಲೇ ಮುಗಿಸ್ತೀನಿ. ಎಲ್ಲ ಒಟ್ಟು ಕೆಳಗಡೆ ಮಲ್ಕೊಳ್ಳೋದಿಲ್ಲ, ನೈಟ್ ಕ್ಯಾಂಪಿಂಗ. 24 hours ಏನಾದರೂ ನೀವು ಚಾಲೆಂಜ್ ಕೊಟ್ಟಿರಿ ಅಂದ್ರೆ 10 ಜನ, ಬರೀ ಜಸ್ಟ್ 10 ಜನ 24 hours ಟೆಂಟ್ ಕಮೆಂಟ್ ಮಾಡಿದ್ರಿ ಅಂದ್ರೆ ಪಕ್ಕ ಮಾಡ್ತೀನಿ ಗೈಸ್. ನೆಕ್ಸ್ಟ್ ಒಂದು 2-3 ದಿನದಾಗೆ ಪಕ್ಕ 24 hours ಟೆಂಟ್ ಇಲ್ಲೇ ಮಾಡಮಂತ. ನೆಕ್ಸ್ಟ್ ಯಾವಾಗಾದ್ರೆ ಐತಲ್ಲ ಜಂಗಲ್ ಹೋಗಿ ಎಲ್ಲರೂ ಓದ ಮಾಡಮಂತ. ಸಿಕ್ಕಾಪಟ್ಟೆ ದಿಗ್ಗಿಬಿಡ್ತದೆ ಗೈಸ್. ಇದ್ರಾಗ ಸಿಕ್ಕಾಪಟ್ಟೆ ಫ್ಯಾನ್ ಅಂದ್ರೆ ಮಿನಿ ಫ್ಯಾನ್ ಇತ್ತಾನೆ ಇರ್ತದೆ. ಇಲ್ಲಾಂದ್ರೆ ಐತಲ್ಲ ಇದು ಓಪನ್ ಮಾಡ್ಕೊಂಡೇ ಇರ್ಬೇಕು, ಬೆಸ್ಟ್ ಆಗುತ್ತೆ. ಓಪನ್ ಮಾಡ್ಕೊಂಡಿರಲಿಲ್ಲ ಅಂದ್ರೆ ಏನಂತಾರೆ ದಗಿ ಒಳಗೆ ಕಲಸೆ ಆಗೋದು ನಾವು. ವಾವ್ ನೋಡ್ರಿ ಗಾಯ್ಸ್, ಎಷ್ಟು ದಗಿ ಬಿಟ್ಟದೆ. ಜಸ್ಟ್ ಒಂದು ನಿಮಿಷನೇ ಆಗಿಲ್ಲ, ಆಫ್ ಮಾಡಿಬಿಟ್ಟು ಬಂದ್ ಮಾಡಿಬಿಟ್ಟು ಸಿಕ್ಕಾಪಟ್ಟೆ ದಗಿ ಬಿಡೋದು. ನೈಟ್ ಹಿಂಗೆ ಆಗುತ್ತಾ ಈ ಥರ. ಹೆಂಗೆ ಇದು ಟೆಂಟಿನ ಒಂದು ಸ್ಪೆಷಾಲಿಟಿ ಏನಂದ್ರೆ ಹೊರಗಡೆ ಚಳಿ ತತ್ತಿಗೋ, ಒಳಗಡೆ ಚಳಿ ಇರಲ್ಲ, ಒಳಗಡೆ ಬೆಚ್ಚಗಿರುತ್ತೆ. ಒಳಗಡೆ ಬೆಚ್ಚಗೆ, ಹೊರಗಡೆ ಬೆಚ್ಚಗೆ, ಒಳಗಡೆ ತೀರಾ ಬೆಚ್ಚಗೆ ಇರುತ್ತೆ. ಹಿಂಗದ ಗೈಸ್. ಅಂದರೆ ಇದು ನಮ್ಮ ಹೀಟ್ರನ್ನ ನಮಗೆ ಬಡಿಸ್ತಾವೆ ವಾಪಸ್, ಹೊರಗಡೆ ಹೋಗಿ ಗುಡ್ಸಲ್ಲ. ಈ ಥರ ಅದು ದಗಿ ಹೊಡಕತ್ತ ನನಗೆ ಗೈಸ್. ನಮ್ಮ ಸಿಂಬಾಗು ನನ್ನ ಜೊತೆನೇ ಇಲ್ಲೇ ಇಟ್ಕೋತೀನಿ ಇವತ್ತು ನೈಟ್. ಒಂದು ಊಟ ಗಿಟ ಎಲ್ಲ ಮ್ಯಾಗೆ ತರ್ತೀನಿ, ಇಲ್ಲೇ ಇಟ್ಕೋತೀನಿ ಅವನಿಗೆ. ನಮ್ಮ ಸಿಂಬಾ ನೋಡ್ರಿ ಗೈಸ್, ಸಿಂಬಾಗೈತಲ್ಲ, ಸಿಂಬಾ ನಾನು ಇಬ್ಬರು ಕುಡಿಕೆ ಚಾಲೆಂಜ್ ಮಾಡ್ತೀವಿ 24 hours. ನೆಕ್ಸ್ಟ್ ಟೈಮ್ ಇನ್ನು ಒಟ್ಟೆ ಕೆಳಗೆ ಹೋಗಕ್ಕೆ ಬಿಡಲ್ಲ. 24 hours ಚಾಲೆಂಜ್ ಅಂದ್ರೆ ಈ ಟೆಂಟ್ ಒಳಗೆ ಇರ್ತೀನಿ, ಬಟ್ ಆ್ಯಂಡ್ ಮ್ಯಾಳಿಗೆ ಒಳಗೆ ಇರ್ತೀನಿ. ಮೈಸ್ ಹಿಂಗೆ ಹೊರಗಡೆ ಸರೌಂಡ್ ಅದಲ್ಲ, ಸರೌಂಡಿಂಗ್ ಒಳಗೆ ಇರ್ತೀನಿ. ಬಟ್ ಅದು ಬಿಟ್ಟಿಗೆ ನೀವು ಫುಲ್ ಟೆಂಟ್ ಒಳಗೆ ಇರೋಂದ್ರೆ ಆಗಲ್ಲ, ಯಾಕಪ್ಪ ಹೈರಾಣ ಆಗುತ್ತೆ ಅದಕ್ಕೆ. ಸೊ ಲೆಟ್ಸ್ ಗೋ. ಇವಾಗ ಐತಲ್ಲ ನಮ್ಮ ಸಿಂಬಾ ಕುಂತಾನ. ಮನೆ ಕೆಳಗಿಂದು ಕೀಲಿಯಾಗಿ ಬಂದಿಲ್ಲ, ಕೀಲಿ ಹಾಕೊಂಡ್ರೆ ಬರ್ಬೇಕು, ಅಂದ್ರೆ ಕೆಳಗಡೆ ಹೋಗಲ್ಲ, ಇರ್ತಲ್ಲ ಇಶ್ಯೂಗಳು. ಲೆಟ್ಸ್ ಗೋ, ಹೋಗುವ ಇವಾಗ. ಗೈಸ್ ಟೈಮ್ ಇವಾಗ 8 ಗಂಟೆ ಮೇಲಾಗ್ಯದ. ಹೊರಗಡೆ ನೋಡ್ರಿ ಚಂದಾಬಮ್ಮ ಹೊರಗೆ ಬಂದಿಕ್ಕಿರೆ ಫುಲ್ಲು ಒಂಥರ ವೈಬ್ ಖತರ್ನಾಕ್ ಮಾಡಿಬಿಟ್ಟಾನ. ಇವಾಗ ಟಾರ್ಚ್ ಆನ್ ಮಾಡಿಬಿಟ್ಟಿನಿ. ಅದ್ರ ಚಂದ ಟಾರ್ಚ್ ಆನ್ ಮಾಡಲಿಲ್ಲ ಅಂದ್ರೆ ಸ್ವಲ್ಪ ಬೆಳಕು ಎಡ್ ಚಂದ ಕಾಣಕತ್ತಂದ್ರೆ 1 ನಂಬರ್ ಕಾಣತ್ತದ. ನಮ್ಮ ಬಿಜಾಪುರ ನೋಡ್ರಿ ಎಡ್ ಚಂದ ಕಾಣುತ್ತೆ ಈಗ ನೈಟ್ ಟೈಮ್ದಾಗ, 1 ನಂಬರ್ ಕಾಣುತ್ತೆ ಗೈಸ್. ಬನ್ನಿ ಇವಾಗ ಒಂದು ಸ್ವಲ್ಪ ಊಟ ಮಾಡೋಣಂತ. ಊಟ ಏನು ಆಗಲೇ ಅಡ್ಜಸ್ಟ್ ಮಾಡೀನಿ, ಅಂದ್ರೂ ಹಸು ಇಲ್ಲ, ಒಂದು ಸ್ವಲ್ಪ ಮಾಡೇಬೇಕಲ್ಲ. ಊಟ ಮಾಡಿಬಿಟ್ಟು ಮತ್ತೆ ವಾಪಸ್ ನಾವು ವಿಡಿಯೋ ಎಡಿಟಿಂಗ್ ಅದು ಇದ್ದಿದ್ದು ನಮ್ಮ ಕೆಲಸಗಳು. ಲೆಟ್ಸ್ ಗೋ. ಇವಾಗ ಊಟ ಹಾಕ್ಕೊಂಡು ಬಂದು ಮೇಲೆ ಕುಂತು ತಿನ್ನೋದಿರ್ತದೆ. ಅಂದ್ರೆ ನೈಟ್ ಕ್ಯಾಂಪಿಂಗ್ ಟೈಪ್ ಮಾಡ್ಬೇಕಾ, ಅದಕ್ಕೆ ಸೀದಾ ಊಟ ಹಾಕೊಂಡು ಮತ್ತು ಊಟ ಮಾಡಿಬಿಟ್ಟು ಆಮೇಲೆ ಐತಿಲ್ಲ ಹೋಗುವ ಕೆಳಗಡೆ ಅಲ್ಲ ಗೈಸ್, ಈಗ ಹೋಗುವ ಒಳಗಡೆ ಟೆಂಟ್ ಒಳಗಡೆ ಹೋಗ್ಕಿರೆ ಮಲ್ಕೊಂಬಿಡಮಂತ. ವಿಡಿಯೋ ಎಡಿಟಿಂಗ್ ಅದು ಇದು ಮಾಡ್ಕೊತ್ಕಿರೆ. ಲೆಟ್ಸ್ ಗೋ ಗೈಸ್, ಏನರ ಒಂದು ಮಾಡಮಂತ. ಬನ್ನಿ ಇವಾಗ ಒಂದೊಂದೊಂದೊಂದು ಕೆಲಸ ಇರ್ತಾವೆ, ಬೇಗ ಹೋಗಿ ಊಟ ಹಾಕ್ಕೊಂಡು ಮೇಲೆ ಬರಮಂತ. 24 hours ಚಾಲೆಂಜ್ ಏನೋ ತೊಗೊಂತಿಕೋ, ಹಿಂಗೆ ಕೆಳಗಡೆ ಎಳೆದಿರಲ್ಲ ನಾನು ಚಾಲೆಂಜ್ ಒಳಗೆ. ಏನೇ ಇದ್ರೂ ಚಂತನ ಮೇಲೆ ಒಮ್ಮಲಿಗೆ ಏನೋ ಇದಿರ್ತಲ್ಲ ಅವಾಗೊಂದು ಒಲಿ ಹಾಕಿ ಅಡುಗೆ ಮಾಡಿಕೊಂಡು ಮ್ಯಾಗೆ ಕೂತು ಅಡುಗೆ ಮಾಡ್ಕೊಂಬಂತ. ಒಂದು ಸ್ವಲ್ಪ ರೈಸ್ ಸಾಂಬಾರು ಹಾಕ್ಕೊಂಡು ಹೊಂಟೆ ನೋಡ್ರಿ. ಬರೀ ರೈಸ್ ಸಾಂಬಾರು ಅದ,
ಅದ್ರೊಳಗೆ ಏನಿಲ್ಲ ಮತ್ತು ಅದಕ್ಕೆ ಲೆಟ್ಸ್ ಗೋ. ಇವಾಗ ಐತಲ್ಲ ಶಿಸ್ತೆ ಅದನ್ನೇ ಸಪ್ಪಾಸಟ್ ಮಾಡಮ್ಮಂತ ತಣ್ಣ ಎಡ್ಚಂದ ನೋಡ್ರಿ ಗೈಸ್ ವೆದರ. ದಿನ ನಾನು ಮನೆ ಮುಕ್ಕೊಂಡು ಇಂಥವೆಲ್ಲ ನೋಡೇ ಇಲ್ಲ ನಾನು, ಹೊರಗೆ ಬರಲ್ಲ ನಾನು, ಬರೇ ಚಂತನ ಮುಕ್ಕೊಳ್ಳೋದು ಮಾಡ್ತೀನಿ. ಸೊ ಹಂಗಾಗಿ ಗೊತ್ತೇ ಆಗೋಲ್ಲ. ಇಲ್ಲಿ ನೋಡ್ರಿ ನಮ್ಮ ಟೆಂಟ್, ಇಲ್ಲಿ ನಾವು ಬನ್ನಿ ಇವಾಗ ಊಟ ಮಾಡೋಣ. ಮತ್ತು ತೊಗೊಡ್ ತಣ್ಣಗದ ಇಟ್ಟು ಚಂದ ಅನಿಸ್ತದೆ. ಅವ ಸಣ್ಣದಾಗೆಲ್ಲ ಮೇಲೆ ಕೂತ್ಕೊಳ್ತಿದ್ವಿ ನಾವು. ಎಲ್ಲ ಸಮಯ ಸಂದರ್ಭ ಎಲ್ಲ ಚೇಂಜ್ ಮಾಡಿಬಿಡ್ತದೆ. ಊಟ ಮಾಡೋಣಂತ ಚೆಂದಾಗಿ. ಲೆಟ್ಸ್ ಗೋ. ಇವು ಪಟ ಅಂತ ಊಟ ಮಾಡ್ಬಿಟ್ಟು ಆಮೇಲೆ ಸಿಗ್ತೀನಿ. ಗೈಸ್ ಊಟ ಅಂತೂ ಸೆಟ್ ಮಾಡೀನಿ. ಇವಾಗ ಐತಲ್ಲ ಬಿಗ್ ಬಾಸ್ ನೋಡ್ತಾ ಮಲ್ಕೊಂಡಿನಿ. ಇದು ನಮ್ಮ ಸ್ಟ್ಯಾಂಡ್. ಇದು ಈ ಸ್ಟ್ಯಾಂಡಿಗೆ ಫೋನ್ ಇಟ್ಟಿವಿ, ಅಲ್ಲಿ ಫೋನ್ ನೋಡೋ ಬಿಗ್ ಬಾಸ್ ನೋಡ್ತೀವಿ. ಬಿಗ್ ಬಾಸ್ ನೋಡ್ಕೊಂಡು ಮಕ್ಕಳದು. ಇವಾಗ ಸ್ಟ್ಯಾಂಡ್ರನ್ನು ಮಾರಿ ಮಾಡತ್ತ ನೋಡ್ರಿ. ನಮ್ಮ ಸ್ಟ್ಯಾಂಡ್ ರೀ ಗೈಸ್, ಇದು ನಮ್ಮ ಸ್ಟ್ಯಾಂಡ್. ನಾವು ಒಬ್ಬನೇ ಯಾಕೆ ಮಕ್ಕಳು ನೈಟ್ ತೆಳಗೆರೆ ನಮ್ಮ ಸಿಂಬಾನ ಎತ್ತಾಕೊಂಡ್ಬಂದೀನಿ. ನಾವು ಒಬ್ಬನೇ ಯಾಕೆ ಮಕ್ಕಳು ಕಲಸಲಿಲ್ಲ ಅಂತ ತೆಳಗೆರೆ ನಮ್ಮ ಸಿಂಬಾ ಅಂತ ಮಕ್ಕಳನ್ನ ಇಬ್ಬರು ಕೂಡ ಮಲ್ಕೊಳ್ಳೋದು ಇಲ್ಲಿ ನೈಟ. ಹೊರಗಡೆ ಎಲ್ಲ ನೋಡ್ಬೋದು ನೀವು. ಏನಂದ್ರೆ ಬೆಳದಿಂಗಳದ ಅಮಾವಾಸ್ಯೆ ಮುಗಿತಲ್ಲಿ ಇವಾಗ ಬೆಳದಿಂಗಳು ಬರ್ತವೆ, ಹುಣ್ಣಿಮೆ ಬರ್ತದೆ ಇವಾಗ. ಸೊ ಅದ್ರ ಸಲುವಾಗಿ ಬೆಳದಿಂಗಳದ ಫುಲ್ ಚಂದ್ರಮಾಮ ಫುಲ್ ಬೆಳ್ಳ ಕಾಣಕತ್ತಾನ. ಅದರೊಳಗಡೆ ಮಕ್ಕೋಬೇಕು. ಇದು ಎದಕ್ಕೆ ತಂದೀವಿ ಅಂದ್ರೆ ಟೆಂಟ್ ಎಲ್ಲಾರ್ದ ಮಲ್ಕೋಬೋದಿತ್ತು. ಬಟ್ ಟೆಂಟ್ ಎದಕ್ಕಪ್ಪ ಅಂದರೆ ಮಳೆ ಬರ್ತದೆ ಅಂತ ಹೇಳಿ ತಂದೆ. ಅಂದ್ರೆ ಮಳೆನೂ ಅಷ್ಟೊಂದು ಏನಿತ್ತು ತಾಳಲ್ಲ, ವಾಟರ್ ಪ್ರೂಫ್ ಇಲ್ಲ. ಜಾಸ್ತಿ ಬಂದ್ರೆ ಸ್ವಲ್ಪ ಬಂದ್ರೆ ಅಷ್ಟೇ ನಡೀತದ. ಮನೆ ಇವಾಗ ಐತಲ್ಲ ಬಿಗ್ ಬಾಸ್ ನೋಡಿಕೆ ಮತ್ತೆ ಮುಂದೆ ಹೋಗುವ. ನನಗೆ ಹಾಕಿರ್ತೀನಿ ಮುಂದೆ ನೆಕ್ಸ್ಟ್ ಏನು ಮಾಡ್ತೇನೆ ಪ್ಲ್ಯಾನ್. ನಮ್ಮ ಸಿಂಬಾ ನೋಡ್ರಿ ಯಾವಾಗ ಹೊರ ಬಿಡ್ತಾನೋ ಕೈಲಾಕತ್ತಾನೆ. ನಾನಂತ ಹೊರ ಬಿಡೋಲ್ಲ, ಬಿಡೋದೇ ಇಲ್ಲ ಗೈಸ್. ನಂಬಲ್ಲಿ ಇಟ್ಟು ಮುಕ್ಕೋದು ರಾತ್ರಿ ಬೆಳೆದಾನೆ. ಗೈಸ್ ಇವಾಗ ಜಸ್ಟ್ ಬಿಗ್ ಬಾಸ್ ಎಲ್ಲ ನೋಡ್ಕಿರೆ ಕುಳ್ಳಾನೆ ಬಿದ್ದೀವಿ. ನಾನು ನಮ್ಮ ಸಿಂಬಾ ಸುಮ್ಮನೆ ಕುಂತೀವಿ. ಬಟ್ ನಿದ್ದಿನೇ ಹತ್ತಿರ ಅದ. ನೀವೇ ನೋಡ್ರಿ ಟೈಮ್ ನೋಡ್ರಿ ಗೈಸ್, ಟೈಮ್ 3:15 ಆಗ್ಯದ. ಬಟ್ ನಿದ್ದೆ ಅನ್ನೋ ಸ್ವಲ್ಪನೂ ಬರಲಿದೆ. ಸ್ವಲ್ಪನೂ ಒಂದು 10% ನಿದ್ದೆ ಬರಲಿದ. ಮಲ್ಕೊಳಕ್ಕೆ ಎಷ್ಟು ಟ್ರೈ ಮಾಡಕತ್ತೀನಿ ಅಂದ್ರೂ ಆಗಲ್ಲ ನಿದ್ದೆ. ಏನು ಮಾಡ್ಬೇಕು ಹಿಂಗೆ ಅದ. ನಮ್ಮ ಸಿಂಬಂದ್ರು ಅದೇ ಹಣ ಬರ ನನ್ನ ಜೋಡಿ ಕೂಡಿ ಅವನು ನಿದ್ದಿಗಣ ಬೆಳಗ್ಗೆ ಎಲ್ಲ ಮಕ್ಕೋತಾರೋ. ಈಗ ಮಧ್ಯಾಹ್ನ ರಾತ್ರಿ ಒಣ ಹಿಂಗೆ ಮಾಡ್ಕೊತಿರ್ದಾನೆ. ಮತ್ತು ನಾಳೆ ಬೆಳಗ್ಗೆ ಐತಲ್ಲಿ ನಿಮ್ಗೆ ಸಿಗ್ತೀನಿ ಅಂತ. ಗುಡ್ ನೈಟ್, ಜೈ ಹಿಂದ್. 6.5 hours later. ಗೈಸ್ ಇದು ಬೆಳಗ್ಗೆ ಆಯ್ತು. ಇವಾಗ 8 ಗಂಟೆ ಮೇಲೆ ಮುಕ್ಕೊಂಡಿಲ್ಲ. ಬಿಸಿಲಿಗೆ ಎಚ್ಚರಾಗೆ ತಾನೇ. ಸೊ ಇವಾಗ ಎದ್ದೆ. ನಮ್ಮ ಚಾಲೆಂಜ್ ಆ್ಯಂಡ್ ಇದನ್ನೆಲ್ಲ ಕಂಪ್ಲೀಟ್ ಆಯಿತು. ಚಾಲೆಂಜ್ ಎಲ್ಲಕ್ಕೇನು ನಮ್ಮ ನೈಟ್ ಕ್ಯಾಂಪಿಂಗ್ ಕಂಪ್ಲೀಟ್ ಆಯಿತು. ಇವಾಗ ಕೆಳಗೆ ಹೋಗೋದು. ನನ್ನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀವಿ. ನಮ್ಮ ಸಿಂಹನ ಇಬ್ಬರು ಕೂಡ ಮಲ್ಕೊಂಡಿದ್ವಿ ಇಲ್ಲೇ. ಓಕೆ ಗೈಸ್, ಇವತ್ತಿನ ವಿಡಿಯೋ ಎಂಡ್ ಮಾಡೋ ಸಮಯ. ಐ ಹೋಪ್ ಎಲ್ರಿಗೂ ವಿಡಿಯೋ ಇಷ್ಟ ಇದೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡ್ರಿ. ಫ್ರೆಂಡ್ಸ್ ಆಫ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ನಾಳೆ ನೋಡಿ ಅಲ್ಲಿವರೆಗೂ ಲವ್ ಯು ಆಲ್. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಬಾಯ್. ಅಷ್ಟೇ.